ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಮನಗರದಿಂದ ಪಾದರಾಯನಪುರ ಪುಂಡರನ್ನ ಇದೀಗ ಶಿಫ್ಟಿಂಗ್ ಮಾಡಲಾಗಿದೆ. ಥಣಿಸಂದ್ರ ಬಳಿಯ ಹಜ್ ಭವನದಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಆರೋಪಿಗಳ ಕ್ವಾರಂಟೈನ್ಗೆ 100 ಕೊಠಡಿಗಳನ್ನ ಮೀಸಲಿಡಲಾಗಿದೆ. ಹಜ್ ಭವನದಲ್ಲಿದ್ದ ವಿದೇಶಿಗರು ಸೇರಿ 37 ಜನರನ್ನ ಶಿಫ್ಟ್ ಮಾಡಲಾಗಿದೆ. 37 ಜನರನ್ನ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಹಜ್ ಭವನದಲ್ಲಿ ಆರೋಪಿಗಳನ್ನ ಇರಿಸಿದ್ದಾರೆ ಪೊಲೀಸರು. 4 ಕೆಎಸ್ಆರ್ಟಿಸಿ ಬಸ್, 3 ಟಿಟಿ ವಾಹನದಲ್ಲಿ ಪೊಲೀಸರು ಕರೆ ತಂದಿದ್ದಾರೆ. ಇವರನ್ನ ಹಜ್ ಭವನದ ಸುತ್ತ ಬಿಗಿ ಭದ್ರತೆಯನ್ನ ಹಾಕಲಾಗಿದೆ. ಈ ಮೊದಲು ಹಜ್ ಭವನದಲ್ಲಿದ್ದಂತಹ 37 ಜನರು ವಿದೇಶಿಗರು ಸೇರಿದಂತೆ 37 ಜನರನ್ನ ಇದೀಗ ಅಧಿಕಾರಿಗಳು ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಹಜ್ ಭವನದಲ್ಲಿ ಆರೋಪಿಗಳನ್ನ ಇದೀಗ ಪೊಲೀಸರು ಇರಿಸಿದ್ದಾರೆ. ಇನ್ನು 4 ಕೆಎಸ್ಆರ್ಟಿಸಿ ಬಸ್ ಹಾಗೆ 3 ಟಿಟಿ ವಾಹನದಲ್ಲಿ ಅವರನ್ನ ಕರೆ ತಂದಿದ್ದಾರೆ ಪೊಲೀಸರು. ಡ್ರೈವರ್ಗಳಿಗೂ ಪಿಪಿಇ ಕಿಟ್ ಅನ್ನ ಹಾಕಿಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಶಿಫ್ಟಿಂಗ್ ಬಳಿಕ ಕೆಮಿಕಲ್ ಸ್ಯಾನಿಟೈಸರ್ ಹಾಕಿ ಬಸ್ಗಳನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ಅಲ್ಲದೆ ಇಡೀ ಏರಿಯಾವನ್ನ ಕ್ಲೀನ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ರಾಮನಗರದಿಂದ ಪಾದರಾಯನ ಪುಂಡರನ್ನ ಇದೀಗ ಹಜ್ ಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಟ್ ಈ ಮೊದಲು ಹಜ್ ಭವನದಲ್ಲಿ 37 ಜನ ಇದ್ರು ವಿದೇಶಿಗರು ಸೇರಿದಂತೆ. ಅವರನ್ನ ಹೋಟೆಲ್ಗೆ ಅಧಿಕಾರಿಗಳು ಶಿಫ್ಟ್ ಮಾಡಿ ಪಾದರಾಯನಪುರ ಪುಂಡರನ್ನ ಇದೀಗ ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಾವಿದೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ ನಂತರ ಅಲ್ಲಿ ಇಡೀ ಏರಿಯಾವನ್ನ ಕ್ಲೀನಿಂಗ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಅಲ್ಲದೆ ಅವರನ್ನ ಶಿಫ್ಟ್ ಮಾಡಿದ ನಂತರ ಟಿಟಿ ವಾಹನ ಇತ್ತು, ಕೆಎಸ್ಆರ್ಟಿ ಬಸ್ ಇತ್ತು, ಅದನ್ನ ಕೂಡ ಸ್ಯಾನಿಟೈಸರ್ ಹಾಕಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದಾರೆ. ಹಜ್ ಭವನಕ್ಕೆ ಇದೀಗ ಪುಂಡರನ್ನ ಶಿಫ್ಟ್ ಮಾಡಲಾಗಿದೆ. ಆ ನಂತರ ಇಡೀ ಏರಿಯಾವನ್ನ ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಹಜ್ ಭವನದಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ ಆರೋಗ್ಯಾಧಿಕಾರಿಗಳು. ಅವರನ್ನ ರಾಮನಗರ ಜೈಲಿನಿಂದ ನೇರವಾಗಿ ಅವರನ್ನ ಹಜ್ ಭವನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಮೊದಲು ಹಜ್ ಭವನದಲ್ಲಿ 37 ಜನ ಇದ್ರು, ಈಗ ಅವರನ್ನೆಲ್ಲ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸುಮಾರು 4 ಕೆಎಸ್ಆರ್ಟಿಸಿ ಬಸ್ ಮುಖಾಂತರ ಅವರನ್ನ ಹಜ್ ಭವನಕ್ಕೆ ಕರ್ಕೊಂಡ್ ಬರಲಾಗಿದೆ. ಅಲ್ಲದೆ 3 ಟಿಟಿ ವಾಹನದಲ್ಲೂ ಕೂಡ ಪೊಲೀಸರು ಇವರನ್ನ ಕರೆ ತಂದಿದ್ದಾರೆ. ನಂತರ ಈ ಬಸ್ಗಳನ್ನ ಹಾಗೆ ಟಿಟಿ ವಾಹನವನ್ನ ಕೂಡ ಕೆಮಿಕಲ್ ಹಾಗೆ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡಿದ್ದಾರೆ. ರಾಮನಗರ ಜೈಲಿನಿಂದ ಹಜ್ ಭವನಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಪಾದರಾಯನಪುರ ಪುಂಡರನ್ನ ಕರೆ ತಂದಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಹೆಗಡೆ ನಗರದ ಸ್ಥಳೀಯ ನಿವಾಸಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಏರಿಯಾಗೆ ಕೊರೋನಾ ರಾಕ್ಷಸರನ್ನ ಯಾಕೆ ಕರೆ ತಂದ್ರಿ? ಇವರಿಂದ ನಮ್ಮ ಏರಿಯಾಗೆ ಕೊರೋನಾ ಒಕ್ಕರಿಸಿದ್ರೆ ಕಷ್ಟ ಅಂತ ಹೆಗಡೆ ನಗರದ ನಿವಾಸಿಗಳು ಇದೀಗ ಇವರನ್ನ ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದಲ್ಲೂ ಅಫ್ಕೋರ್ಸ್ ಅದೇ ರೀತಿಯಾದಂತಹ ಒಂದು ವಿರೋಧ ವ್ಯಕ್ತ ಆಯಿತು. ಇದೀಗ ಹಜ್ ಭವನಕ್ಕೆ ಇವರನ್ನೆಲ್ಲ ಸರ್ಕಾರ ಶಿಫ್ಟ್ ಮಾಡಿದೆ. ಬಟ್ ಆ ಏರಿಯಾದ ಜನ ಕೂಡ ಇದೀಗ ಸಿಟ್ಟಿಗೆದ್ದಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪೊಲೀಸರೊಂದಿಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ಇವರಿಂದ ಮತ್ತೆ ನಮ್ಮ ಏರಿಯಾದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಬಂದ್ರೆ ಕಷ್ಟ, ಯಾಕೆ ಇವರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ? ಕೊರೋನಾ ರಾಕ್ಷಸರನ್ನ ಯಾಕೆ ಇಲ್ಲಿ ಕರೆ ತಂದ್ರಿ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗಂಗಾಧರ್, ಎಲ್ಲಾ ಪಾದರಾಯನಪುರದ ಆರೋಪಿಗಳನ್ನ ಹಜ್ ಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಟ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಿಕಾಷನ್ ಅನ್ನ ತೆಗೆದುಕೊಳ್ಳಲಾಗಿದೆಯಾ? ಯಾವ್ಯಾವ ರೀತಿಯಾಗಿ ಅಧಿಕಾರಿಗಳು ಅಲ್ಲಿ ಸಿದ್ಧತೆಯನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಮತ್ತೆ ಅಲ್ಲಿನ ನಿವಾಸಿಗಳು ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿರೋಧ ವ್ಯಕ್ತ ಆಯಿತು? ಎಸ್ ಸೌಮ್ಯ, ಈಗ ಪರ ವಿರೋಧದ ನಡುವೆ ಕೂಡ ಈಗ ಪಾದರಾಯನಪುರ ಗಣೇಶ ಪ್ರಕರಣದ ಆರೋಪಿಗಳನ್ನ ಈಗ ಥಣಿಸಂದ್ರದ ಹಜ್ ಭವನಕ್ಕೆ ರಾಮನಗರದ ಜೈಲಿಂದ ಈಗ ಶಿಫ್ಟ್ ಆಗಿರುವಂತದ್ದು. ಅಂದ್ರೆ ಈ ಬೆಳಗ್ಗೆ ಏನೋ ರಾಮನಗರದಿಂದ ಎಲ್ಲ ಒಂದು ಆರೋಪಿಗಳನ್ನ ಇಲ್ಲಿ ಹಜ್ ಭವನಕ್ಕೆ ತರ್ತಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬಂದು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಗಲಾಟೆಯನ್ನ ಮಾಡಿದ್ರು. ಅಂದ್ರೆ ಈಗಾಗಲೇ ಅಲ್ಲಿನ ಜೊತೆ ಇದ್ದಂತಹ ಒಂದು ಆರೋಪಿಗಳ 5 ಜನಗೆ ಈಗ ಪಾಸಿಟಿವ್ ಕೇಸ್ ಬಂದಿರೋ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಇಲ್ಲೆಲ್ಲ ಕೂಡ ಹಳ್ಳಿಗಳಿರೋದ್ರಿಂದ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುವ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಗಲಾಟೆಯನ್ನ ಮಾಡಿದ್ರು. ಇದರ ನಿಟ್ಟಿನಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆಯನ್ನ ಮಾಡಿದ್ರು. ಅನಂತರ ಹಜ್ ಭವನದಲ್ಲಿ ಇದ್ದಂತಹ ವಿದೇಶಿಯರು ಮತ್ತೆ ಕೇರಳಿಯನ್ಸ್ ಏನಿದ್ರು ಅವ್ರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ನಂತರ ಅಲ್ಲೇ ಹಜ್ ಭವನದಲ್ಲಿ ಅವರನ್ನ ಉಳಿಸಲಾಗಿತ್ತು. ಈಗ ಸದ್ಯ ಅವರನ್ನ ಬೇರೆ ಖಾಸಗಿ ಒಂದು ಹೋಟೆಲ್ಗೆ ಶಿಫ್ಟ್ ಮಾಡಿ ಈಗ ಪಾದರಾಯನಪುರ ಗಲಭೆ ಪ್ರಕರಣದ ಆರೋಪಿಗಳೆಲ್ಲ ಕೂಡ
ಈಗ ಹಜ್ ಭವನಕ್ಕೆ ಶಿಫ್ಟ್ ಆಗಿರುವಂತದ್ದು. ಆ ಒಂದು ಹಜ್ ಭವನದಲ್ಲಿ ಎಲ್ಲ ಕೂಡ ಪ್ರೀ ಪ್ರಿಕಾಷನ್ಸ್ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿರುವಂತದ್ದು. ಮತ್ತೆ ಬಿಬಿಎಂಪಿ ಮತ್ತೆ ಆರೋಗ್ಯ ಸಿಬ್ಬಂದಿ ಅಧಿಕಾರಿಗಳು ಕೂಡ ಅಲ್ಲಿನ ಪರಿಸ್ಥಿತಿ ಮತ್ತೆ ಅಲ್ಲಿನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಎಲ್ಲ ಜೊತೆಗೂಡಿ ಮಾಡಿರುವಂತದ್ದು. ಅಲ್ಲಿ ಹಜ್ ಭವನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೊಠಡಿಗಳಿರುವಂತದ್ದು. ಅಲ್ಲೆಲ್ಲ ಕೂಡ ಏನು ಸಾಮಾಜಿಕ ಅಂತರ ಆಗಿರ್ಬೋದು ಅವನ್ನೆಲ್ಲ ಒಂದು ಆರೋಪಿಗಳಿದ್ದಾರೆ. ಆ ಆರೋಪಿಗಳೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಕೂರಿಸಿ ಅವರಿಗೆ ಬೇಕಾದಂತಹ ಮತ್ತೆ ಅವರನ್ನ ಅಲ್ಲಿ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡ್ತಾನೆ ಅನ್ನೋ ಬಗ್ಗೆ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೆ ಈಗ ಹಜ್ ಭವನದ ಒಳಗಡೆ ಎಲ್ಲ ಕೂಡ ಔಷಧಿ ಸಿಂಪಡಿಕೆ ಮಾಡಿದ್ದು, ಹೊರಗೂ ಕೂಡ ಔಷಧಿ ಸಿಂಪಡಿಕೆ ಮಾಡಿದ್ದಾರೆ. ಅನಂತರ ಸುಮಾರು 100 ಮೀಟರ್ ಅಂತರದಲ್ಲಿ ಹೊರಗಡೆ ಭಾಗದಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನ ಮತ್ತೆ ಒಂದು ಟೇಪ್ ಅನ್ನ ಕಟ್ಟಿ ಯಾರು ಕೂಡ ಅಲ್ಲಿಗೆ ಬರದಂತೆ ಎಲ್ಲ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು. ಮತ್ತೆ ಈಗ ಹಜ್ ಭವನದ ಒಳಗಡೆ ಹೋದ ನಂತರ ಆರೋಗ್ಯ ಅಧಿಕಾರಿಗಳು ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆರೋಗ್ಯ ತಪಾಸಣೆಯನ್ನ ಮಾಡಲಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹೊಂಗಸಂದ್ರದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದೆ. 37 ಜನ ಕ್ವಾರಂಟೈನ್ ಕರೆದೊಯ್ದಿದ್ದಾರೆ ಸಿಬ್ಬಂದಿ. 3 ಟಿಟಿ ವಾಹನದಲ್ಲಿ ಆರೋಗ್ಯ ಸಿಬ್ಬಂದಿ ಕರೆತಂದಿದ್ದಾರೆ. ಹೊಂಗಸಂದ್ರದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದೆ. 37 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. 37 ಜನರನ್ನ ಇದೀಗ ಕ್ವಾರಂಟೈನ್ಗೆ ಸಿಬ್ಬಂದಿ ಕರೆದೊಯ್ದಿದ್ದಾರೆ. ಪಿಪಿಇ ಕಿಟ್ ಧರಿಸಿ 37 ಜನರನ್ನ ಸಿಬ್ಬಂದಿ ಕರೆದೊಯ್ದಿದ್ದಾರೆ. ಬಿಹಾರ ಕಾರ್ಮಿಕನೊಬ್ಬನಿಂದ 14 ಜನರಿಗೆ ಕೊರೋನಾ ಸೋಂಕು ಹರಡಿದೆ. ಒಟ್ಟು 211 ಜನರನ್ನ ಕ್ವಾರಂಟೈನ್ ಮಾಡಿದೆ ಈಗಾಗಲೇ ಆರೋಗ್ಯ ಇಲಾಖೆ. ಈ ಬಿಹಾರ ಕಾರ್ಮಿಕನಿಂದ 14 ಜನರಿಗೆ ಕೊರೋನಾ ಸೋಂಕು ಹರಡಿತ್ತು. ಈ ಹಿನ್ನೆಲೆಯಲ್ಲಿ ಒಟ್ಟು 211 ಜನರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಹೀಗಾಗಿ ಹೊಂಗಸಂದ್ರದಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿರುವಂತದ್ದು. ಈಗ 37 ಜನರನ್ನ ಮತ್ತೆ ಕ್ವಾರಂಟೈನ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅವರನ್ನ ಕರ್ಕೊಂಡು ಹೋಗಿದ್ದಾರೆ. 3 ಟಿಟಿ ವಾಹನದಲ್ಲಿ ಇವರನ್ನ ಸಿಬ್ಬಂದಿಗಳು ಕರ್ಕೊಂಡು ಹೋಗಿದ್ದಾರೆ. ಪಿಪಿಇ ಕಿಟ್ ಅನ್ನ ಧರಿಸಿ 37 ಜನರನ್ನ ಇದೀಗ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಸಿಎಂ ಬಿಎಸ್ವೈ ಏರಿಯಾದಲ್ಲಿ ಮತ್ತೊಬ್ಬ ಶಂಕಿತ. ಸಂಜಯ್ ನಗರದ 80 ಅಡಿ ರಸ್ತೆಯಲ್ಲಿ ಶಂಕಿತ ಕೊರೋನಾ ಗುಣ ಲಕ್ಷಣ ಹಿನ್ನೆಲೆಯಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಎಂ ಬಿಎಸ್ವೈ ಅವರ ಏರಿಯಾದಲ್ಲಿ ಇದೀಗ ಕೊರೋನಾ ಮತ್ತೊಬ್ಬ ಶಂಕಿತ ವ್ಯಕ್ತಿ ಪತ್ತೆಯಾಗಿದ್ದಾನೆ. ಸಂಜಯ್ ನಗರದ 80 ಫೀಟ್ ರೋಡ್ನಲ್ಲಿ ಕೊರೋನಾ ಗುಣಲಕ್ಷಣಗಳಿರುವಂತಹ ಒಬ್ಬ ವ್ಯಕ್ತಿ ಪತ್ತೆಯಾಗಿರುವಂತದ್ದು. ಈಗ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊರೋನಾ ಶಂಕಿತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಶಂಕಿತನನ್ನ ಸಿಬ್ಬಂದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಹಾಗಾಗಿ ಆತನನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಈತ ಸಿಎಂ ಬಿಎಸ್ವೈ ವಾಸಿಸುವಂತಹ ಏರಿಯಾದಲ್ಲೇ ವಾಸಿಸ್ತಾನೆ. ಈತನಿಗೆ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಿಗಿ ಭದ್ರತೆಯಲ್ಲಿ ಶಂಕಿತನನ್ನ ಆಸ್ಪತ್ರೆಗೆ ಸಿಬ್ಬಂದಿಗಳು ಕರೆದೊಯ್ದು ಆತನನ್ನ ದಾಖಲು ಮಾಡಿದ್ದಾರೆ. ಇನ್ನು ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಬಂದು 6 ದಿನ ಆಯಿತು. ರಾಜ್ಯಕ್ಕೆ ಬಂದಿವೆ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು. ಸೂಕ್ತ ಸಮಯ ಕೇಂದ್ರದ ನಿರ್ದೇಶನದಂತೆ ಇದೀಗ ಬಳಕೆ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸುಮಾರು 6 ದಿನಗಳಾಗಿದೆ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಬಂದು. ರಾಜ್ಯಕ್ಕೆ ಈಗಾಗಲೇ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಬಂದಿದೆ. ಸೂಕ್ತ ಸಮಯದಲ್ಲಿ ಅವುಗಳನ್ನ ಬಳಕೆ ಮಾಡಲಾಗುತ್ತೆ. ಜೊತೆಗೆ ಕೇಂದ್ರದ ನಿರ್ದೇಶನ ಏನಿರುತ್ತೆ ಅಂತೆ ಇವುಗಳನ್ನ ಬಳಕೆ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಏಪ್ರಿಲ್ 17ರಂದು ಸುಮಾರು 60,000 ರ್ಯಾಪಿಡ್ ಟೆಸ್ಟ್ ಕಿಟ್ ಬಂದಿದೆ. ನಿಮಾನ್ಸ್ನಲ್ಲಿ ಎಲ್ಲಾ ಕಿಟ್ಗಳ ಗುಣಮಟ್ಟ ಪರೀಕ್ಷೆ ಆಗಿದೆ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಈ ರ್ಯಾಪಿಡ್ ಕಿಟ್ಗಳಲ್ಲೇ ಸಾಕಷ್ಟು ಲೋಪದೋಷಗಳಿರೋದು ಕಂಡು ಬಂದಿತ್ತು. ಹಾಗಾಗಿ ಇವುಗಳ ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನುವಂತಹ ಒಂದು ಇದನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ನಿಮಾನ್ಸ್ನಲ್ಲಿ ಎಲ್ಲಾ ಕಿಟ್ಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಸೂಕ್ತ ಸಮಯ ನೋಡಿ ಜಿಲ್ಲಾ ಕೇಂದ್ರಗಳಿಗೆ ಈ ರ್ಯಾಪಿಡ್ ಕಿಟ್ಗಳನ್ನ ರವಾನೆ ಮಾಡೋದಾಗಿ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಏಪ್ರಿಲ್ 17ರಂದೇ ಸುಮಾರು 60,000 ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಈಗಾಗಲೇ ರಾಜ್ಯಕ್ಕೆ ಬಂದಿದೆ. ನಿಮಾನ್ಸ್ನಲ್ಲಿ ಅದರ ಎಲ್ಲಾ ಕಿಟ್ಗಳ ಗುಣಮಟ್ಟವನ್ನ ಪರೀಕ್ಷೆ ಕೂಡ ಮಾಡಲಾಗಿದೆ. ಬಟ್ ಸೂಕ್ತ ಸಮಯ ನೋಡಿ ಕೇಂದ್ರದ ನಿರ್ದೇಶನ ಏನಿದೆ ಅಂತೆಯೇ ಜಿಲ್ಲಾ ಕೇಂದ್ರಗಳಿಗೆ ರವಾನೆ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನು ರ್ಯಾಪಿಡ್ ಕಿಟ್ಗಳ ಗುಣಮಟ್ಟ ಪರೀಕ್ಷೆ ತಡವಾಗಿದೆ. ಗುಣಮುಖರಾದ ರೋಗಿಗಳ ಸಿರಂ ಕೊರತೆಯಿಂದ ತಡ ಆಗಿರುವಂತದ್ದು. ರೋಗಿಗಳ ಸಿರಂ 4 ಡಿಗ್ರಿ ಕೋಲ್ಡ್ ಚೈನ್ ನಲ್ಲೇ ಇರಬೇಕು. ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಶೇಖರಣೆಯಾಗಿತ್ತು ಸಿರಂ. ಮೈಸೂರಿನಿಂದ ಇದೀಗ ಸಿರಂ ಅನ್ನ ತರಿಸಿ ನಿಮಾನ್ಸ್ನಲ್ಲಿ ಪರೀಕ್ಷೆಯನ್ನ ಮಾಡಲಾಗಿದೆ. ಹಾಗಾಗಿ ಗುಣಮಟ್ಟ ಪರೀಕ್ಷೆಗೆ ಸಾಕಷ್ಟು ಸಮಯ ತೆಗೆದುಕೊಂಡಿದೆ.
ರೋಗಿಗಳ ಮನವೊಲಿಸಿ ರಕ್ತ ಪಡೆದು ಸಿರಂ ಬೇರೆ ಮಾಡಬೇಕು. ಇದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಮೈಸೂರಿನಲ್ಲಿ ಇದು ರೆಡಿ ಇದ್ದಿದ್ರಿಂದ ಅಲ್ಲಿಂದಲೇ ಇದನ್ನ ತರಿಸಲಾಗಿದೆ. ಈಗ ಗುಣಮಟ್ಟ ಪರೀಕ್ಷೆ ಮುಗಿದಿದ್ದು ಕಿಟ್ಗಳು ಬಳಕೆಗೆ ಲಭ್ಯ ಆಗಿದೆ. ಈಗಾಗಲೇ ಏಪ್ರಿಲ್ 17ನೇ ತಾರೀಕಿನಂದೇ ಸುಮಾರು 60,000 ರ್ಯಾಪಿಡ್ ಕಿಟ್ಗಳು ಬಂದಿತ್ತು. ಆದ್ರೆ ಅವುಗಳ ಗುಣಮಟ್ಟ ಪರೀಕ್ಷೆ ಸ್ವಲ್ಪ ವಿಳಂಬ ಆಗಿರುವಂತದ್ದು. ಸೂಕ್ತ ಸಮಯಕ್ಕಾಗಿ ಇದೀಗ ರಾಜ್ಯದ ವೈದ್ಯರು ಕೂಡ ಕಾಯ್ತಾ ಇದ್ದಾರೆ. ಸರಿಯಾದ ಸಮಯವನ್ನ ನೋಡಿಕೊಂಡು ರ್ಯಾಪಿಡ್ ಟೆಸ್ಟ್ ಕಿಟ್ಗಳನ್ನ ಬಳಕೆ ಮಾಡೋದಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಕೇಂದ್ರದ ನಿರ್ದೇಶನಗಳಂತೆಯೇ ರ್ಯಾಪಿಡ್ ಟೆಸ್ಟ್ ಕಿಟ್ಗಳ ಬಳಕೆ ಆಗತ್ತೆ. ಗುಣಮಟ್ಟ ಪರೀಕ್ಷೆ ಈಗಾಗಲೇ ಮುಗಿದಿದ್ದು ಕಿಟ್ಗಳು ಕೂಡ ಬಳಸೋದಕ್ಕೆ ಲಭ್ಯ ಆಗಿರುವಂತದ್ದು. ಏಪ್ರಿಲ್ 17ನೇ ತಾರೀಕಿಗೆ ಬಂದಿದ್ರು ಕೂಡ ಅವುಗಳನ್ನ ಇನ್ನೂ ಕೂಡ ಬಳಕೆ ಮಾಡಿರಲಿಲ್ಲ. ಯಾಕಂದ್ರೆ ಅವುಗಳ ಗುಣಮಟ್ಟ ಪರೀಕ್ಷೆಯನ್ನ ಮಾಡಬೇಕಾಗಿತ್ತು. ಅದಕ್ಕೆ ರೋಗಿ ಗುಣಮುಖರಾಗಿರುವಂತಹ ರೋಗಿಯ ರಕ್ತದ ಸಿರಂ ಕೂಡ ಬೇಕಾಗಿತ್ತು. ಇದು ಮೈಸೂರಿನಲ್ಲಿತ್ತು. ಹಾಗಾಗಿ ಮೈಸೂರಿನಿಂದ ತರಿಸ್ಕೊಂಡು ಈಗ ಅವುಗಳ ಪರೀಕ್ಷೆಯನ್ನ ನಡೆಸಲಾಗಿದೆ. ಎಲ್ಲ ಟೆಸ್ಟಿಂಗ್ ಮುಗಿದಿದೆ. ಈಗ ಅವುಗಳನ್ನ ಬಳಸೋದಕ್ಕೆ ಅವುಗಳು ರೆಡಿ ಕೂಡ ಆಗಿದೆ. ರ್ಯಾಪಿಡ್ ಟೆಸ್ಟ್ ಕಿಟ್ಗಳ ಬಳಕೆಗೆ ವಿಂಗಡಣೆ ಕೂಡ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ವಿವಿಧ ಗುಂಪುಗಳನ್ನ ಗುರುತು ಮಾಡಲಾಗಿದೆ. ಮೊದಲಿಗೆ 4 ಜಿಲ್ಲೆಗಳಲ್ಲಿ ಇವುಗಳನ್ನ ಬಳಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. 2 ರೆಡ್ ಝೋನ್, 2 ಗ್ರೀನ್ ಝೋನ್ಗಳಲ್ಲಿ ಮೊದಲ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಗೆ ಆರೆಂಜ್ ಝೋನ್ ತೆಗೆದುಕೊಳ್ಳೋದಿಲ್ಲ. ರ್ಯಾಪಿಡ್ ಟೆಸ್ಟ್ ಮಾಡಲು 4 ಗ್ರೂಪ್ ಅನ್ನ ಈಗಾಗಲೇ ಆರೋಗ್ಯ ಇಲಾಖೆ ಮಾಡಿದೆ. ಸೊ ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಎಲ್ಲಾ ರೀತಿಯಾದಂತಹ ಒಂದು ವಿಂಗಡಣೆಯನ್ನ ಮಾಡಿರುವಂತದ್ದು. ಆರೋಗ್ಯ ಇಲಾಖೆಯಿಂದ ವಿವಿಧ ಗುಂಪುಗಳನ್ನ ಮಾಡಿದೆ. ಮೊದಲಿಗೆ 4 ಜಿಲ್ಲೆಗಳಲ್ಲಿ ಇದನ್ನ ಬಳಸೋದಕ್ಕೆ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ ಕಳಸ, ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಈಗ ಎಷ್ಟು ರೆಡಿ ಆಗಿರುವಂತದ್ದು? ಈಗ ಅವುಗಳ ಗುಣಮಟ್ಟ ಪರೀಕ್ಷೆ ಎಲ್ಲವೂ ಕೂಡ ಮುಗಿದಿದ್ಯಾ? ಇದನ್ನ ಬಳಸೋದಕ್ಕೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಅನುಸರಿಸೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ? ಸೌಮ್ಯ, ಈ ಒಂದು ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಈಗಾಗಲೇ 60,000 ಏನು ರಾಜ್ಯಕ್ಕೆ ಬಂದಿದೆ, ಅದನ್ನೆಲ್ಲವನ್ನು ಕೂಡ ಬಳಸೋದಕ್ಕೆ ಸೂಕ್ತ ಸಮಯವನ್ನ ಕಾಯ್ಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಸೋಂಕು ತಗಲಿ 10 ರಿಂದ 12 ದಿನ ಆಗ್ಬೇಕು. ಆಗ ಮಾತ್ರ ಆತನ ದೇಹದಲ್ಲಿ ಈ ಒಂದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಆಂಟಿಬಾಡಿ ಟೆಸ್ಟ್ ಆಗಿರೋದ್ರಿಂದ ರ್ಯಾಪಿಡ್ ಟೆಸ್ಟ್ ಕಿಟ್ಗಳ ಬಳಕೆ ಆ ಒಂದು ಕಾರಣದಿಂದಾಗಿ ಆಂಟಿಬಾಡೀಸ್ ಬಾಡಿಯಲ್ಲಿ ದೇಹದಲ್ಲಿ ಉತ್ಪನ್ನ ಆಗುವವರೆಗೂ ಕಾದು ಆನಂತರ ಅಷ್ಟೇ ಬಳಕೆ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಈ 10 ರಿಂದ 12 ದಿನಕ್ಕಿಂತ ಮುಂಚೆ ಅಂದ್ರೆ 4-5 ದಿನಗಳಿಗೆ ಒಂದ್ ವೇಳೆ ಟೆಸ್ಟ್ ಏನಾದ್ರೂ ಮಾಡಿದ್ರೆ ಆಗ ಸರಿಯಾದಂತಹ ಒಂದು ರಿಸಲ್ಟ್ ಬರೋದಿಲ್ಲ. ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ಈ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ರೋಗ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಇರುವಂತದ್ದಲ್ಲ. ಇದು ಆಂಟಿಬಾಡಿ ಟೆಸ್ಟ್. ಅಂದ್ರೆ ಒಂದಿಡೀ ಸಮುದಾಯದಲ್ಲಿ ರೋಗವನ್ನ ತಡೆಯುವಂತಹ ಶಕ್ತಿ ಎಷ್ಟು ಮಟ್ಟಿಗೆ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನ ಸ್ಟಡಿ ಮಾಡುವಂತಹ ಒಂದು ವ್ಯವಸ್ಥೆ ಇದು. ಹಾಗಾಗಿ ರೋಗ ಇದೆಯಾ ಇಲ್ವಾ, ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದ, ಯಾಕಂದ್ರೆ ಅನೇಕರು ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲದಲೇ ಕೂಡ ಪಾಸಿಟಿವ್ ಆಗಿರೋದನ್ನ ನಾವು ನೋಡಿದೀವಿ. ಅಂದ್ರೆ ಅವರ ದೇಹದ ರೋಗ ನಿರೋಧಕ ಶಕ್ತಿ ಈ ವೈರಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ತುಂಬಾ ಶಕ್ತಿಯುತವಾಗಿ ಇದೆ ಅಂತ, ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಸೊ ಹಾಗಿದ್ರೆ ಒಂದು ಇಡೀ ಸಮುದಾಯದಲ್ಲಿ ಇಮ್ಯುನಿಟಿ ಹೇಗಿದೆ, ಈ ವೈರಸ್ ಒಂದು ವೇಳೆ ಮುಂದೆ ಮತ್ತೊಮ್ಮೆ ಬಂದ್ರೆ, ಮತ್ತೊಮ್ಮೆ ಮರುಕಳಿಸಿದ್ರೆ ಇಂಥ ಒಂದು ಸಿಚುವೇಶನ್, ಆಗ ಹೋರಾಡೋದಕ್ಕೆ ದೇಹದಲ್ಲೇ ಈ ಒಂದು ರೋಗ ನಿರೋಧಕ ಶಕ್ತಿ ರೆಡಿ ಆಗುತ್ತಾ, ಒಂದಿಡೀ ಸಮುದಾಯ ಅದಕ್ಕೆ ತಯಾರಾಗುತ್ತಾ ಅನ್ನೋದೆಲ್ಲವನ್ನು ಕೂಡ ನಾವು ಈಗಲೇ ತಿಳ್ಕೊಂಡ್ರೆ ಮಾತ್ರ ಫ್ಯೂಚರಿಗೆ ಅದು ರೆಡಿ ಮಾಡೋದಕ್ಕಾಗತ್ತೆ. ಅದಲ್ಲದೆ ನಮ್ಮ ಹತ್ರ ಈಗ ಒಂದು ಕ್ಲಿಯರ್ ಕಟ್ ಡೇಟಾ ಇಲ್ಲ, ಎಕ್ಸಾಕ್ಟ್ ಆಗಿ ಯಾವ ಪೊಸಿಷನ್ ಅಲ್ಲಿ ಇದೀವಿ ನಾವು ನಮ್ ಸ್ಟೇಟ್ ಅಂತ. ಸೊ ಈ ಎಲ್ಲಾ ವಿಚಾರಗಳು ಇದೊಂದು ಸ್ಟಡಿ ಪರ್ಪಸ್ಗೆ ಅಂತ ಇರುವಂತಹ ಒಂದು ವ್ಯವಸ್ಥೆ ರ್ಯಾಪಿಡ್ ಟೆಸ್ಟ್ ಕಿಟ್ಸ್ ಅನ್ನೋದು. ಸೊ ಹಾಗಾಗಿ ಅವೆಲ್ಲ ವಿಧಗಳ ಕ್ವಾಲಿಟಿ ಟೆಸ್ಟಿಂಗ್ ನ ಈಗಾಗಲೇ ನಿಮ್ಹಾನ್ಸ್ ನಲ್ಲಿ ಮಾಡಲಾಗಿದೆ. ಇನ್ನೇನಿದ್ರು ಸರಿಯಾದ ಸಮಯವನ್ನ ನೋಡಿ ಯಾವ ಗುಂಪಿಗೆ ಯಾವಾಗ ಮಾಡಬೇಕು ಅನ್ನೋದನ್ನ ಕೂಡ ನಿರ್ಧಾರ ಮಾಡಿ ಆ ನಂತರ ಈ ಟೆಸ್ಟ್ ಕಿಟ್ ಗಳನ್ನ ಆರಿಸಲ್ಪಟ್ಟ ಮೊದಲನೇ ಹಂತದಲ್ಲಿ ಫಸ್ಟ್ 4 ಜಿಲ್ಲೆಗಳಿಗೆ ಇದನ್ನ ಕಳಿಸೋ ನಿರ್ಧಾರವನ್ನ ಮಾಡಲಾಗಿದೆ. ಸೌಮ್ಯ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಉಡುಪಿ ಜಿಲ್ಲೆ ಸಂಪೂರ್ಣ ಕೊರೋನಾ ಮುಕ್ತವಾಗಿದೆ. ಸೋಂಕು ತಗುಲಿದ್ದ ಗರ್ಭಿಣಿ ಗುಣಮುಖರಾಗಿದ್ದಾರೆ. ಚಿಕಿತ್ಸೆ ಮುಗಿಸಿ ಇವತ್ತು ಗರ್ಭಿಣಿ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಮೂಲಕ ಉಡುಪಿ ಜಿಲ್ಲೆ ಸಂಪೂರ್ಣವಾಗಿ ಕೊರೋನಾ ಮುಕ್ತ ಆಗಿದೆ. ಗರ್ಭಿಣಿಯೋರ್ವರಿಗೆ ಸೋಂಕು ತಗುಲಿತ್ತು, ಬಟ್ ಇದೀಗ ಅವರು ಚಿಕಿತ್ಸೆಯನ್ನ ಮುಗಿಸಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ. ಡಾಕ್ಟರ್ TSA ಪೈ ಆಸ್ಪತ್ರೆಯಿಂದ ಈ ಗರ್ಭಿಣಿ ಡಿಸ್ಚಾರ್ಜ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಗರ್ಭಿಣಿ ಹೆರಿಗೆಗೂ ಇಲ್ಲೇ ಬರುವೆನೆಂದು ಅಂತ ಕೂಡ ಮಹಿಳೆ ಹೇಳಿದ್ದಾರೆ. ಈಗಾಗಲೇ ಅವರು ಕೊರೋನಾ ಪಾಸಿಟಿವ್ ಆಗಿದ್ರು. ಅವರು ಈಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಾಕ್ಟರ್ TMA ಪೈ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಮಹಿಳೆ ಈಕೆ. ಇನ್ನು ಹೆರಿಗೆಗೂ ನಾನು ಇಲ್ಲೇ ಬರ್ತೀನಿ ಅಂತ ಮಹಿಳೆ ಹೇಳಿದ್ದಾರೆ. ಈ ಮೂಲಕ ಉಡುಪಿ ಇದೀಗ ಸಂಪೂರ್ಣವಾಗಿ ಕೊರೋನಾ ಮುಕ್ತವಾಗಿದೆ. पहले थोड़ा डर था, बहुत डर था कि अरे बहुत प्रेग्नेंट भी हूँ
अल्हम्दुलिल्लाह यहाँ आने के बाद मुझे इसमें ट्रीटमेंट मिला, फिर डॉक्टर्स की डॉक्टर का सपोर्ट, नर्स का सब सपोर्ट मिला, बहुत गुड था, बहुत एक्सीलेंट. आई कैन से आई डोंट हैव एनी वर्ड्स. द डॉक्टर्स इज टू गुड एंड द नर्सेस आल्सो इज टू गुड. ನಿಜಕ್ಕೂ ಸಹ ಸಂತಸ ಆಗ್ತಾ ಇದೆ. ಇವತ್ತು ಅವ್ರನ್ನ ಭಾಳ ಹೆಲ್ತಿಯಾಗಿ ಅವ್ರನ್ನ ಕೋವಿಡ್ ಫ್ರೀ ಆಗಿ ಇವತ್ತು ಕಳಿಸ್ತಾ ಇದ್ದೀವಿ. ಅವ್ರ ಮಗುವನ್ನ ರಕ್ಷಣೆ ಮಾಡಿದೆ. ಹಾಗಾಗಿ ನಾನು PMFI ಆಡಳಿತ ಮಂಡಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಿಜಕ್ಕೂ ಸಹ ಒಂದು 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 ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ ಶಶಿಕಿರಣ್ ಮತ್ತು ಅವರ ತಂಡವನ್ನು ಅಭಿನಂದಿಸ್ತೀನಿ. ನಿಜಕ್ಕೂ ಸಹ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ದಿನಸಿ ಹಂಚೋ ಆತುರದಲ್ಲಿ ನಿಯಮವನ್ನೇ ಮರೆತ್ರ ಶಾಸಕಿ ಸೌಮ್ಯಾ ರೆಡ್ಡಿಗೆ ಸಾಮಾಜಿಕ ಅಂತರದ ಬಗ್ಗೆ ಗೊತ್ತಿಲ್ವಾ? ಸದ್ಯದ ಮಟ್ಟಿಗೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ವಾ? ಜಯನಗರದ ಸುತ್ತಮುತ್ತ ಈಗಾಗಲೇ 8 ಪಾಸಿಟಿವ್ ಕೇಸ್ ಇದೆ. ಶಾಸಕಿ ಸೌಮ್ಯಾ ರೆಡ್ಡಿ ಅವರು ದಿನಸಿಯನ್ನ ವಿತರಿಸುವಂತಹ ಒಂದು ಆತುರದಲ್ಲಿ ನಿಯಮವನ್ನೇ ಮರೆತಿದ್ದಾರೆ. ಸೌಮ್ಯಾ ರೆಡ್ಡಿ ಸಾಮಾಜಿಕ ಅಂತರವನ್ನ ಕಾಪಾಡಿಲ್ಲ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ತಮ್ಮ ಏರಿಯಾದಲ್ಲಿ ಅವರು ದಿನಸಿ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗುಂಪು ಗುಂಪಾಗಿ ಅಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಲಾಗಿಲ್ಲ. ಸರ್ಕಾರದ ನಿಯಮಗಳೇನಿದೆ ಅದ್ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ. ಸೊ ಸಾಮಾಜಿಕ ಅಂತರವನ್ನ ಸೌಮ್ಯಾ ರೆಡ್ಡಿ ಅವರು ಮರೆತಿರುವಂತೆ ಕಾಣ್ತಾ ಇದೆ. ನಾವು ಪ್ರತಿನಿತ್ಯ ಇದನ್ನೇ ಹೇಳ್ತಾ ಇರ್ತೀವಿ. ಜನನಾಯಕರು ಈ ರೀತಿ ದಿನಸಿಗಳನ್ನ ವಿತರಿಸುವಂತ ಸಂದರ್ಭದಲ್ಲಿ, ಆಹಾರ ಸಾಮಗ್ರಿಗಳನ್ನ ವಿತರಿಸುವ ಸಂದರ್ಭದಲ್ಲಿ ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಬೇಕಾಗತ್ತೆ. ನಿಯಮಗಳನ್ನ ಪಾಲಿಸಿ ನಿಮ್ಮ ಕರ್ತವ್ಯವನ್ನ ಮಾಡಿ ಅಂತ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಜನನಾಯಕರು ಇದನ್ನೆಲ್ಲ ಪದೇ ಪದೇ ಮರಿತಾ ಇರುವಂತೆ ಕಾಣುತ್ತೆ. ಅಂತೆಯೇ ಜಯನಗರದಲ್ಲೂ ಕೂಡ ಶಾಸಕಿ ಸೌಮ್ಯಾ ರೆಡ್ಡಿ ಅವರು ಇವತ್ತು ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ರು. ಬಟ್ ಅಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್ ಅನ್ನೋದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಗುಂಪು ಗುಂಪಾಗಿ ಜನ ಇದ್ದಾರೆ. ಯಾವುದೇ ಸಾಮಾಜಿಕ ಅಂತರ ಇಲ್ಲ. ಆಲ್ರೆಡಿ ಜಯನಗರದಲ್ಲಿ ಸುಮಾರು 8 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಬಹಳನೇ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಬಟ್ ಇಲ್ಲಿ ಯಾವುದೇ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಲಾಗಿಲ್ಲ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಅಲ್ಲಿ ಗುಂಪು ಗುಂಪಾಗಿ ಸೇರಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಅನಿವಾರ್ಯ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲೆಲ್ಲೋ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಿದ್ದಾರೆ ಅಂದ ತಕ್ಷಣ ಜನ ಅಲ್ಲಿ ಬರೋದು ಸಹಜ. ಅಲ್ಲಿ ಲೈನ್ ಆಗಿ ಅವ್ರನ್ನೆಲ್ಲ ನಿಲ್ಸಿದ್ದಾರೆ. ಬಟ್ ಅಲ್ಲಿ ಸಾಮಾಜಿಕ ಅಂತರ ಪಾಲನೆ ಆಗಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಅನ್ನ ಮಾಡಿಲ್ಲ. ಅಲ್ಲಿ ಕ್ಯೂ ಅಲ್ಲಿ ಜನ ನಿಂತಿದ್ದಾರೆ. ಬಟ್ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಲಾಗಿಲ್ಲ. ಅದನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಬ್ಬರಿಗೊಬ್ರು ಪಕ್ಕ ಪಕ್ಕದಲ್ಲೇ ನಿಂತಿದ್ದಾರೆ. ಅಲ್ಲಿ ಆಹಾರ ಸಾಮಗ್ರಿ ವಿತರಣೆ ಮಾಡುವಂತಹ ಜಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಗುಂಪು ಗುಂಪಾಗಿಸಿ ದಿನಸಿಯನ್ನ ಹಂಚಿದ್ದಾರೆ ಶಾಸಕಿ ಸೌಮ್ಯಾ ರೆಡ್ಡಿ. ಮಾಡಿ ಇದು ಒಂದೆರಡು ಕೊಟ್ಬಿಟ್ಟೆ. ಇನ್ನು ಸುತ್ತಲೂ ಹಾಟ್ಸ್ಪಾಟ್ ಜಿಲ್ಲೆಗಳೇ ಇದೆ. ಪಕ್ಕದಲ್ಲಿ ಕೇರಳ ಇದೆ. ತಮಿಳುನಾಡಿನಲ್ಲೂ ಕೂಡ ಕೊರೋನಾ ಆತಂಕ ಹೆಚ್ಚೇ ಇದೆ. ಆದ್ರೂ ಕೂಡ ಚಾಮರಾಜನಗರದಲ್ಲಿ ಸೋಂಕು ಇಲ್ಲ. ಸುತ್ತಲೂ ಕೂಡ ಹಾಟ್ಸ್ಪಾಟ್ಗಳಿದ್ರೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕೊರೋನಾ ಮುಕ್ತ. ಕೊರೋನಾ ಸೋಂಕಿಲ್ಲ ಚಾಮರಾಜನಗರದಲ್ಲಿ. ಒಂದ್ ಕಡೆ ತಮಿಳುನಾಡಿದೆ ಪಕ್ಕದಲ್ಲಿ, ಮತ್ತೊಂದ್ ಕಡೆ ಕೇರಳ ಇದೆ. ಎರಡೂ ಕಡೆಗಳಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿದೆ. ಸಾಕಷ್ಟು ಆತಂಕ ಇದೆ. ಆದ್ರೂ ಕೂಡ ಚಾಮರಾಜನಗರದಲ್ಲಿ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ. ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಕ್ರಮವೇ ಇದಕ್ಕೆ ಕಾರಣ ಆಗಿದೆ. ಕೋವಿಡ್-19 ಜಿಲ್ಲೆಯಲ್ಲಿ ಮಹಾಮಾರಿಗೆ ದಿಗ್ಬಂಧನವನ್ನ ಹಾಕಲಾಗಿದೆ. ರಾಜ್ಯಕ್ಕೆ ಇದೀಗ ಚಾಮರಾಜನಗರ ಮಾದರಿಯಾಗಿದೆ. ನೆರೆಯ ಮೈಸೂರು, ಮಂಡ್ಯದಲ್ಲಿ ಹೆಚ್ಚಿನ ಸೋಂಕಿದೆ. ಅದರ ಜೊತೆಗೆ ಕೇರಳ, ತಮಿಳುನಾಡಿನಲ್ಲೂ ಕೂಡ ಅಧಿಕ ಕೇಸ್ ಇದೆ. ಆದ್ರೂ ಕೂಡ ಸೋಂಕು ಚಾಮರಾಜನಗರಕ್ಕೆ ಕಾಲಿಟ್ಟಿಲ್ಲ. ಅಲ್ಲಿನ ಜಿಲ್ಲಾಡಳಿತ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ಕೈಗೊಳ್ತು. ಒಂದೇ ಒಂದು ಪಾಸಿಟಿವ್ ಕೇಸ್ ಕೂಡ ಅದರ ಪರಿಣಾಮ ಚಾಮರಾಜನಗರದಲ್ಲಿ ಇಲ್ಲಿ ತನಕ ಕಂಡು ಬಂದಿಲ್ಲ. ಕೇರಳದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ತಮಿಳುನಾಡಿನಲ್ಲೂ ಕೂಡ ಸಾಕಷ್ಟು ಆತಂಕವನ್ನ ಹೆಚ್ಚಿದೆ. ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ನಂಜನಗೂಡಿನ ನಂಜು ಯಾವ ರೀತಿಯಾಗಿ ಹಬ್ಬಿದೆ ಅನ್ನುವಂಥದ್ದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಮಂಡ್ಯದಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಕೇಸ್ಗಳಿದೆ. ಹೀಗೆ ಸುತ್ತಲೂ ಕೂಡ ಸಾಕಷ್ಟು ಕೊರೋನಾ ಪಾಸಿಟಿವ್ ಕೇಸ್ಗಳಿದ್ರೂ ಕೂಡ ಚಾಮರಾಜನಗರ ಜಿಲ್ಲೆ ಮಾತ್ರ ಕೊರೋನಾ ಮುಕ್ತ ಆಗಿದೆ. ಅಲ್ಲಿನ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇದೀಗ ಕೊರೋನಾ ಮುಕ್ತ ಜಿಲ್ಲೆ ಅನ್ನುವಂತಹ ಹೆಗ್ಗಳಿಕೆಯನ್ನ ಇದೀಗ ಚಾಮರಾಜನಗರ ಗಳಿಸಿದೆ.
ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆ ಸಾಧ್ಯತೆ ಇದೆ. ಮತ್ತಷ್ಟು ಕೈಗಾರಿಕೆಗಳಿಗೆ ಅನುಮತಿ ನೀಡೋ ಚಾನ್ಸಸ್ ಇದೆ. ಫ್ಯಾಕ್ಟರಿ ಶಿಫ್ಟ್ ಸಮಯ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕಡಿಮೆ ನೌಕರರಿಂದ ಹೆಚ್ಚು ಕೆಲಸ ಮಾಡಿಸುವಂತಹ ಒಂದು ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಸಂಚಾರ ಕಡಿಮೆ, ಹೆಚ್ಚು ಕೆಲಸ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೇಂದ್ರದಿಂದ ಲಾಕ್ಡೌನ್ ಎಕ್ಸಿಟ್ ಪ್ಲಾನ್ ಅನ್ನ ತಯಾರು ಮಾಡಲಾಗಿರುವಂತದ್ದು. ಫ್ಯಾಕ್ಟರಿ ಶಿಫ್ಟ್ ಸಮಯವನ್ನ ಕೂಡ ವಿಸ್ತರಣೆ ಮಾಡಲಾಗುತ್ತೆ. ಅಂದ್ರೆ ಕಡಿಮೆ ವರ್ಕರ್ಸ್ ಅನ್ನ ಬಳಸಿಕೊಂಡು ಅವರಿಂದಲೇ ಹೆಚ್ಚು ಕೆಲಸವನ್ನ ಮಾಡಿಸಿಕೊಳ್ಳುವಂತಹ ಒಂದು ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರದಿಂದ ಇದೀಗ ಎಲ್ಲಾ ರೀತಿಯಾದಂತಹ ಒಂದು ಎಕ್ಸಿಟ್ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ದೇಶದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಕೈಗಾರಿಕೆಗಳಿಗೆ ಅನುಮತಿಯನ್ನ ನೀಡಲಾಗುತ್ತೆ. ಫ್ಯಾಕ್ಟರಿ ಶಿಫ್ಟ್ ಸಮಯವನ್ನ ಕೂಡ ವಿಸ್ತರಣೆ ಮಾಡುವಂತಹ ಯೋಚನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಡಿಮೆ ನೌಕರರಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಿಸಿಕೊಳ್ಳುವಂತಹ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ. ಸಂಚಾರ ಕಡಿಮೆ ಮಾಡಬೇಕು, ಇರುವಂತಹ ನೌಕರರಿಂದಲೇ ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಈಗ ರೆಡಿ ಮಾಡಲಾಗ್ತಾ ಇದೆ. ಲಾಕ್ಡೌನ್ ಎಕ್ಸಿಟ್ ಪ್ಲಾನ್ ಇದೀಗ ಕೇಂದ್ರದಿಂದ ತಯಾರಾಗಿದೆ. ಏನು ರಾಜ್ಯದಲ್ಲಿ ತಿಂಗಳಿನಿಂದ ಇದ್ದಂತಹ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗಿದೆ. ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದಂತೆ ಕೃಷಿ ಚಟುವಟಿಕೆ ಕೂಡ ಶುರುವಾಗಿದೆ. ಹಸಿರು ಹಳದಿ ವಲಯಗಳಲ್ಲಿ ಕೃಷಿ ನರೇಗಾ ಚಟುವಟಿಕೆ ಆರಂಭ ಆಗಿದೆ. ರಾಜ್ಯದಲ್ಲಿ ಒಂದು ತಿಂಗಳಿನಿಂದ ಲಾಕ್ಡೌನ್ ಇತ್ತು. ಈಗ ಹಂತ ಹಂತವಾಗಿ ಸ್ವಲ್ಪವೇ ಸಡಿಲಿಕೆ ಮಾಡಲಾಗ್ತಾ ಇದೆ. ಕೃಷಿ ಚಟುವಟಿಕೆಗಳು ಕೂಡ ಈಗ ಆರಂಭ ಆಗಿದೆ. ಹಸಿರು ಹಳದಿ ವಲಯದಲ್ಲಿ ಕೃಷಿ ನರೇಗಾ ಚಟುವಟಿಕೆ ಆರಂಭ ಆಗಿದೆ. ಬೀಜ, ಕ್ರಿಮಿನಾಶಕ, ರಸಗೊಬ್ಬರ ಅಂಗಡಿಗಳು ಕೂಡ ಈಗ ಓಪನ್ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೃಷಿ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ. ನರೇಗಾ ಯೋಜನೆಯಡಿ ಕಾಮಗಾರಿಗಳು ಕೂಡ ಇದೀಗ ಚುರುಕಾಗಿರುವಂತದ್ದು. ಎಪಿಎಂಸಿ ಮಾರುಕಟ್ಟೆಯಲ್ಲೂ ಕೂಡ ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ತುಮಕೂರು ಎಪಿಎಂಸಿಯಿಂದ ಕೊಬ್ಬರಿ, ಹುಣಸೆ ರಫ್ತು ಕೂಡ ಈಗ ಶುರುವಾಗಿರುವಂತದ್ದು. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಆರಂಭ ಆಗಿದೆ. ಇನ್ನು ದಾವಣಗೆರೆ, ರಾಯಚೂರಿನಲ್ಲೂ ಕೂಡ ಕೃಷಿ ಅಂಗಡಿಗಳು ಓಪನ್ ಆಗಿರುವಂತದ್ದು. ಬೀಜ, ಕ್ರಿಮಿನಾಶಕ, ರಸಗೊಬ್ಬರ ಅಂಗಡಿಗಳು ಕೂಡ ಇದೀಗ ಓಪನ್ ಆಗಿದೆ. ಎಪಿಎಂಸಿ ಮಾರುಕಟ್ಟೆಗಳಲ್ಲೂ ಕೂಡ ವ್ಯಾಪಾರ ವಹಿವಾಟು ಆರಂಭ ಆಗಿದೆ. ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕಾಮಗಾರಿಯನ್ನು ಕೂಡ ಶುರು ಮಾಡಲಾಗಿದೆ. ತುಮಕೂರು ಎಪಿಎಂಸಿಯಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಆರಂಭ ಆಗಿದೆ. ಅದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಆರಂಭ ಆಗಿದೆ. ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ರು. ಈಗಾಗಲೇ ಸಾಕಷ್ಟು ಬೆಳೆಗಳು ಬಂದಿತ್ತು, ಆದ್ರೆ ಅದನ್ನ ಮಾರಾಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವುದೇ ದಲ್ಲಾಳಿಗಳು ಬರ್ತಾ ಇರಲಿಲ್ಲ ಅದನ್ನ ಕೊಳ್ಳೋದಕ್ಕೆ. ಮಾರುಕಟ್ಟೆಗೆ ರಫ್ತು ಮಾಡೋಕೆ ಯಾವುದೇ ರೀತಿಯಾದಂತಹ ವಾಹನ ವ್ಯವಸ್ಥೆ ಇರಲಿಲ್ಲ. ಈಗಾಗಲೇ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ ರೈತರು. ಬಟ್ ಇದೀಗ ಕೃಷಿ ಚಟುವಟಿಕೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ಎಪಿಎಂಸಿ ಮಾರುಕಟ್ಟೆಗಳು ಕೂಡ ಆರಂಭ ಆಗಿದೆ. ಅದರ ಜೊತೆಗೆ ಕ್ರಿಮಿನಾಶಕ, ರಸಗೊಬ್ಬರ ಅಂಗಡಿಗಳು ಕೂಡ ಇದೀಗ ಆರಂಭ ಆಗಿರುವಂತದ್ದು. ಹಂತ ಹಂತವಾಗಿ ಇದೀಗ ಲಾಕ್ಡೌನ್ ಅನ್ನ ರಾಜ್ಯ ಸರ್ಕಾರ ಕೂಡ ಸಡಿಲಿಕೆ ಮಾಡ್ತಾ ಇದೆ. ಇನ್ನು ದೇಶದಲ್ಲಿ ಒಟ್ಟು 23,077 ಸೋಂಕಿತರು ಪತ್ತೆಯಾಗಿದ್ದಾರೆ. ಈವರೆಗೆ 718 ಸೋಂಕಿತರು ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ 4,748 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ತಗುಲಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಸೋಂಕು ಇಲ್ಲ. 80 ಜಿಲ್ಲೆಗಳಲ್ಲಿ 14 ದಿನದಿಂದ ಸೋಂಕಿಲ್ಲ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ದೇಶದಲ್ಲಿ ಇವತ್ತಿಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ 23,077. ಇನ್ನು 718 ಸೋಂಕಿತರು ಸಾವನ್ನಪ್ಪಿದ್ದಾರೆ. 4,748 ಮಂದಿ ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ. 80 ಜಿಲ್ಲೆಗಳಲ್ಲಿ 14 ದಿನದಿಂದ ಸೋಂಕು ಕೂಡ ಕಂಡು ಬಂದಿಲ್ಲ. ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟಾರೆ ದೇಶದಲ್ಲಿ ಇವತ್ತಿನ ಮಟ್ಟಿಗೆ 23,077 ಸೋಂಕಿತರು ಪತ್ತೆಯಾಗಿದ್ದಾರೆ. ಇದರಲ್ಲಿ 718 ಮಂದಿ ಸಾವನ್ನಪ್ಪಿರುವಂತದ್ದು. ಇನ್ನು 4,748 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದೆ. ಭಾರತದ ಗುಣಮುಖರ ಸಂಖ್ಯೆ 20.50 ಇದೆ. ಭಾರತದ ಗುಣಮುಖರ ಸಂಖ್ಯೆಯನ್ನು ನಾವಿದೀಗ ನೋಡ್ತಾ ಇದ್ದೀವಿ. 20.5 ಇರುವಂತದ್ದು. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ಹರಡಿದೆ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿರುವಂತದ್ದು. ಅದರ ಜೊತೆಗೆ ಭಾರತದ ಗುಣಮುಖರ ಸಂಖ್ಯೆ 20.57 ಆಗಿದೆ. ನಾವಿದೀಗ ಗುಣಮುಖರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. 20.57 ಇರುವಂತದ್ದು. ಇನ್ನು ಕೊರೋನಾ
24 ಗಂಟೆಯಲ್ಲಿ 1500 ಮಂದಿಗೆ ತಗುಲಿರುವಂತದ್ದು ಕೂಡ ದೃಢಪಟ್ಟಿರುವಂತದ್ದು. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ಕೇಂದ್ರ ಆರೋಗ್ಯ ಇಲಾಖೆ ನೀಡಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ. 80 ಜಿಲ್ಲೆಗಳಲ್ಲೂ ಕೂಡ 14 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕು ಕಂಡು ಬಂದಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಭಾರತದಲ್ಲಿ ಗುಣಮುಖರಾದವರ ಸಂಖ್ಯೆ 20.57 ಇರುವಂತದ್ದು. ಈವರೆಗೆ 718 ಮಂದಿ ಸಾವನ್ನಪ್ಪಿದ್ದಾರೆ. 4748 ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಒಟ್ಟು ಸೋಂಕಿತರ ಸಂಖ್ಯೆ 23,077 ಆಗಿದೆ. 24 ಗಂಟೆಯಲ್ಲಿ 1500 ಮಂದಿಗೆ ಕೊರೋನಾ ಪಾಸಿಟಿವ್ ಇರೋದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆ ಕೊರೋನಾಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇದೀಗ ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿದೆ. हम अच्छा काम कर रहे थे और फिर पूरा लॉकडाउन किया, पूरी मेहनत लगा दी, तो उस मेहनत के बाद हम ये देखते हैं कि उसका फायदा ये है कि आज हमारे जहां पे लगभग 23,000 केस हुए हैं, तो ये इजी रिफ्लेक्शन है उसी मैथमेटिकल मॉडल की, उन स्कॉलर्स की, दिखाते हैं कि 73,000 तक आज नंबर पहुंच जाता अगर हम लॉकडाउन वाला फेज को ही अगर पकड़ें अगर, और अभी तो लॉकडाउन चला भी हुआ है, उसका असर भी चलेगा, जैसे मैं अभी आपको आगे दिखाऊंगा. ये डेटा दिखाता है कि कंफर्म्ड केसेस क्या हैं. एक और तरह से हम इसी चीज की चर्चा एक और अलग तरीके से करते हैं. तो ये चले हुए हैं, धीरे धीरे बढ़ रहे हैं, लेकिन कंट्रोल में है. लेकिन इसी के साथ अब मैं वो पिक्चर दिखा रहा हूं कि जो एक्सपोनेंशियल कर्व पे हम चलने वाले थे, अब देखिए कि ये वो था कि जो बिना लॉकडाउन की इंटरवेंशन से हमारा रास्ता होना था, तो एक एक्सपोनेंशियल कर्व की तरह हम जा रहे थे, और ये फ्लैट कर्व है, दोनों के स्केल अलग हैं. इसीलिए मैंने कोशिश करी है सिंप्लीफाई करके दिखाने की एज ए रिप्रेजेंटेटिव कि वो हम प्रोजेक्टेड जो रास्ता था एक्सपोनेंशियल सीधा ऊपर जाने का, उस ಒಟ್ಟಾರೆ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ಕೊರೋನಾ ದೇಶದಲ್ಲಿ. ಬಟ್ ಒಂದು ಖುಷಿಯ ವಿಚಾರ ಅಂತಂದ್ರೆ ಗುಣಮುಖರಾಗುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಮತ್ತೊಂದು ಕಡೆ ಒಂದು ಲೆವೆಲ್ ಅಲ್ಲಿ ಇದನ್ನ ಕಂಟ್ರೋಲ್ಗೆ ತರುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಒಂದ್ ಹಂತದಲ್ಲಿ ಯಶಸ್ಸನ್ನ ಕೂಡ ಕಂಡಿರುವಂತದನ್ನ ನಾವಿಲ್ಲಿ ನೋಡಬಹುದು. 20.57 ಒಂದು ಇದನ್ನ ನಾವು ರೇಷಿಯೋವನ್ನ ನಾವು ನೋಡ್ತಾ ಇದ್ದೀವಿ. ಈ ಮೂಲಕ ಭಾರತದಲ್ಲಿ ಕೊರೋನಾ ಗುಣಮುಖರ ಸಂಖ್ಯೆ 20.57 ಆಗಿದ್ದು ಒಂದು ಹಂತದಲ್ಲಿ ಇದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ನಡೆದಿತ್ತು. ಅದಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ಇದೀಗ ಸಿಕ್ಕಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.